ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೋಡಿ, ಯುಗಾದಿ ಹಬ್ಬ ಬಂತು, ಇನ್ನೊಂದು 3-4 ದಿನ ಇದೆ ಅಷ್ಟೇ. ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಅಡುಗೆ ಮನೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಲೆಲ್ಲ ಏನು ಸಂಜೆ ತಂಪೊತ್ತಾದಮೇಲೆ ಒರೆಸ್ಕೊಳ್ಬೋದು. ಅಡುಗೆ ಮನೆಯೇನದು ಫಸ್ಟ್ ಅದೆಲ್ಲ ನೀಟಾಗಿ ಜೋಡಿಸ್ಕೋಬೇಕು. ಎಲ್ಲ ಕ್ಲೀನಾಗಿದೆಲ್ಲ ಒರೆಸ್ಕೋಬೇಕು. ದಿನ ಒರೆಸ್ತಾ ಇರ್ತೀವಿ. ಆದರೂ ಕೂಡ ಹಬ್ಬ ಬಂದಾಗ ವಿಶೇಷ ಅಂತ ಅನಿಸುತ್ತೆ. ಎಲ್ಲ ಕ್ಲೀನಾಗಿರಬೇಕು, ಎಲ್ಲೂ ಸ್ವಲ್ಪನೂ ಧೂಳಿರಬಾರ್ದು ಅಂತ ಈ ರೀತಿ ಹಬ್ಬ ಮಾಡಬೇಕಾದ್ರೆ ಎಲ್ಲನೂ ಒರೆಸ್ಕೊಂಡು ನೀಟಾಗಿ ಶುಚಿಯಾಗಿ ಸ್ವಚ್ಛ ಮಾಡಿಕೊಂಡು ಹಬ್ಬಗಳನ್ನು ಮಾಡಬೇಕು. ಬನ್ನಿ, ನಾನು ಇದೊಂದು ಸ್ವಲ್ಪ ಎಲ್ಲ ಒರೆಸ್ಕೊಂಡಿದ್ದೀನಿ. ಇದನ್ನೆಲ್ಲ ಮೇಲ್ಗಡೆ ಎಲ್ಲ ಒರೆಸ್ಕೊಂಬಿಟ್ಟಿದ್ದೀನಿ. ಇದು ಕೆಳಗಡೆ ಭಾಗ ಮಾತ್ರ ಒರೆಸ್ಕೋಬೇಕು. ಇವಾಗ ಇದನ್ನೇನು ಮಾಡ್ತಾಯಿದ್ದೀನಿ, ಇದನ್ನೆಲ್ಲ ಇದು ಮೊನ್ನೆ ತೊಳೆದಿದ್ದೀನಿ. ಇವಾಗ ಮತ್ತೆ ಇದನ್ನೆಲ್ಲ ಜೋಡಿಸ್ಕೊಂಬಿಡೋಣ. ದೊಡ್ಡದನ್ನೆಲ್ಲ ಕೆಳಗಡೆನೇ ಜೋಡಿಸ್ಕೊಂಡ್ಬಿಡ್ತೀನಿ, ಮೇಲ್ಗಡೆ ಇಡೋಕ್ಕಾಗಲ್ಲ. ಯಾಕೆಂದರೆ ಇದು ಒಂಥರ ಗಟ್ಟಿ ಇಲ್ಲ. ಇದು ನಮ್ಮದು ಹಳೆ ಮನೆ ಆದರೆ ತುಂಬ ಚೆನ್ನಾಗಿದೆ, ಎಷ್ಟು ಬೇಕಾದರೂ ಸಾಮಾನುಗಳು ಹಿಡಿಯುತ್ತೆ. ನಾನು ಇಷ್ಟೊಂದೆಲ್ಲ ಕಷ್ಟಪಡಲೇಬೇಕಾಗಿಲ್ಲ ಅಲ್ಲಿ. ಆದರೆ ನಾವು ಮನೆ ಚೇಂಜ್ ಮಾಡ್ಕೊಂಡು ಬಂದಮೇಲೆ ನನಗೆ ಕಷ್ಟ ಆಗಿದ್ದು. ಅದಕ್ಕೆ ಅಲ್ಲಿಂದ ಸಾಮಾನುಗಳನ್ನ ನಾನು ತೆಗೆದೇ ಇಲ್ಲ. ಎಷ್ಟು ಬೇಕಷ್ಟು ಮಾತ್ರ ಇಲ್ಲಿ ತಂದಿಟ್ಕೊಂಡಿರೋದು. ಎಷ್ಟು ಒರೆಸಿ ಇರ್ತಾ ಇದ್ರೂ ಕೂಡ ಧೂಳು ಬರ್ತಾನೆ ಇರುತ್ತೆ. ಇವಾಗಂತೂ ಬೇಸಿಗೆನಲ್ಲಂತೂ ತುಂಬಾ ಧೂಳು ಬರುತ್ತೆ ಬೇಸಿಗೆನಲ್ಲಿ. ಒಲೆ ನೋಡಿ, ಅಡುಗೆ ಮಾಡುವಾಗೆಲ್ಲ ಕೊಳೆ ಆಗ್ತಾನೇ ಇರುತ್ತೆ. ಎಷ್ಟೇ ಒರೆಸ್ಕೊಂಡ್ರು ಅಲ್ಲಲ್ಲೇ ಒರೆಸ್ತಾ ಇರ್ತೀನಿ, ಹಾಗಿದ್ರೂ ಕೊಳೆ ಆಗ್ತಾ ಇರುತ್ತೆ. ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಒರೆಸ್ಕೊಳ್ತೀನಿ ನಾನು. ನೋಡಿ, ಮೇಲ್ಗಡೆ ಎಲ್ಲ ಕ್ಲೀನಾಗಿದೆ. ಕಿಟಕಿಗಳು ಎಲ್ಲ ಕ್ಲೀನಾಯಿತು. ಒಲೆ ಕೂಡ ರೆಡಿಯಾಗಿದೆ. ಇಲ್ಲೂ ಎಲ್ಲ ಒರೆಸ್ಕೊಂಡಾಯಿತು. ಎಲ್ಲ ಕಡೆ ನೀಟಾಗಿದೆ. ಇನ್ನೊಂದು ಸ್ವಲ್ಪ ಪಾತ್ರೆಗಳು ಮಾತ್ರ ಉಳ್ಕೊಂಡಿದೆ. ಹೆಂಚ್ಗಳು ಅಷ್ಟೇ ತೊಳೆದು ಇಟ್ಕೊಂಡ್ಬಿಡ್ಬೇಕು. ರೊಟ್ಟಿ ಹೆಂಚು ಕೂಡ ಅಷ್ಟೇ, ಮನೆಗೆ ಲಕ್ಷ್ಮಿ ಅಂತಲೇ ಹೇಳ್ತಾರೆ.
ನೋಡಿ ಎಲ್ಲ ಕೆಲಸ ಮಾಡ್ತಾ ಕೂತ್ಕೊಂಡಿದ್ರಿಂದ ಬರೀ ಅನ್ನ ಒಂದು ಕೂಗಿಸಿದ್ದೀನಿ. ಇವತ್ತು ಸಾಂಬಾರೇನು ಮಾಡಲ್ಲ, ಹೇಗೂ ತುಂಬಾ ಬಿಸಿಲಿದೆ, ಈಗ ಖಾರ ಎಲ್ಲ ಮಾಡೋದು ಬೇಡ, ಈಗ ಸಾಕಾಗಿದೆ ಅಂತೇಳಿ ಮೊಸರನ್ನೇ ತಿನ್ನೋಣ ಅಂತ ಅನ್ನ ಕೂಗಿಸಿಟ್ಟಿದ್ದೀನಿ ಊಟಕ್ಕೆ. ನೋಡಿ ಮಜ್ಜಿಗೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಸ್ವಲ್ಪ ನೀರು ಮಾಡಿಕೊಂಡು ಮಜ್ಜಿಗೆನ ಊಟ ಮಾಡೋದು ತುಂಬ ಒಳ್ಳೆಯದು. ಇವಾಗ ನೋಡಿ ಒಳಗಡೆ ಕೆಲಸ ಎಲ್ಲ ಮುಗೀತು. ಇವಾಗ ಹೊರಗಡೆ ಇಷ್ಟು ಪಾತ್ರೆಗಳನ್ನೆಲ್ಲ ಹಾಕಿದ್ದೀನಿ. ಇವಾಗಲೇ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಳ್ಬೇಕು, ಬೆಳಗ್ಗೆಗೆ ಇದನ್ನು ಉಳಿಸೋದಿಲ್ಲ. ಇವಾಗೆಲ್ಲ ಬೆಳಗ್ಗೆ ಈಗ ತೊಳ್ಕೊಳ್ತೀನಿ. ತೊಳೆದು ಒಂದೊಳಗಡೆಗೆ ಹಾಕ್ಕೊಂಡಿರ್ತೀನಿ, ಡಬ್ಬೊಳಗಡೆಗೆ. ನೋಡಿ ಇಷ್ಟೊತ್ತಾಗೋಯ್ತು ಇವತ್ತು. ತುಂಬ ಜಾಸ್ತಿ ಇದ್ದಾಗ ಅಡುಗೆ ಮನೆಯಲ್ಲಿ ತೊಳೆಯೋಕ್ಕಾಗಲ್ಲ, ಅದಕ್ಕೆ ಏನು ಮಾಡ್ತೀನಿ, ಈಚೆ ಕಡೆ ಹಾಕ್ಕೊಂಡ್ಬಿಡ್ತೀನಿ, ಈಸಿಯಾಗಿ ತೊಳಿಬೋದು ಅಂತ. ಕತ್ಲೆ ಆಗ್ಬಿಟ್ಟು ಮಧ್ಯಾಹ್ನ ಹೊತ್ತು ಪಾತ್ರೆ ತೊಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಇವಾಗ, ತುಂಬ ಬಿಸಿಲಿರೋದ್ರಿಂದ. ನೋಡಿ ಇಷ್ಟು ಪಾತ್ರೆಗಳನ್ನ ತೊಳೆದು ಇಟ್ಬಿಟ್ಟೆ ಎಲ್ಲ ಈ ದೊಡ್ಡದೊಂದು ಟಬ್ಗೆ ಜೋಡಿಸ್ಕೊಂಡಿದ್ದೀನಿ. ನೀರೆಲ್ಲ ಸೋರ್ಕೊಳ್ಬೇಕದು, ನೀರೆಲ್ಲ ಸೋರಿದ್ಮೇಲೆ ಒಳಗಡೆಗೆ ತೊಗೊಳ್ತೀನಿ. ನೋಡಿದ್ರಲ್ಲ ಇವತ್ತಿನ ನನ್ನ ಲಾಗಲ್ಲಿ ಏನಿತ್ತು ಅಂತ ಹೇಳಿ. ಹಬ್ಬಕ್ಕಾಗಿ ಕ್ಲೀನಿಂಗ್ ಎಲ್ಲ ನಡೀತಾ ಇದೆ. ಆದಷ್ಟು ಎಲ್ಲ ಕ್ಲೋಸ್ ಆಗಿದೆ. ನಾಳೆ ಅಂಥದ್ದು ಏನಿರಲ್ಲ, ಇವತ್ತೆಲ್ಲ ಮುಗಿಸ್ಬಿಟ್ಟಿದ್ದೀನಿ. ಮನೆ ಕೂಡ ಎಲ್ಲ ನೆಲೆಲ್ಲ ಒರೆಸಿ ಕೂಡ ಆಗಿದೆ, ಇನ್ನೇನು ಬಾಕಿ ಉಳಿಸ್ಕೊಂಡಿಲ್ಲ. ಇನ್ನು ಸಣ್ಣ ಪುಟ್ಟದ್ದು ಇದೆ. ದೇವ್ರ ಸಾಮಾನು ಎಲ್ಲ ನಾಳೆ ಬೆಳಗ್ಗೆ ಬೆಳಗ್ಕೊಳ್ತೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ನಿಮ್ಮ ಮನೇಲಿ ಯಾವ ರೀತಿ ಎಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ದೀರಾ ಅಂತೇಳಿ ಕಮೆಂಟೆಲ್ಲ ಹಾಕಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು.